ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬುಧವಾರ ಸಂಭವಿಸಿದ ಕಾಲ್ತುಳಿತ ಪ್ರಕರಣದಿಂದಾಗಿ ಬರೋಬ್ಬರಿ 11 ಆರ್ಸಿಬಿ ಅಭಿಮಾನಿಗಳು ಉಸಿರು ಚೆಲ್ಲಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಕಮಿಷನರ್ ಬಿ ದಯಾನಂದ ಅವರನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿತ್ತು. ಈ ಆದೇಶ ಬೆನ್ನಲ್ಲೇ ನಗರದ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವರನ್ನ ಆಯ್ಕೆ ಮಾಡಿ ರಾತ್ರೋರಾತ್ರಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು. ರಾಜ್ಯ ಸರ್ಕಾರದ ಆದೇಶದ ಅನ್ವಯ ನೂತನ ಕಮಿಷನರ್ ಆಗಿ ಅಧಿಕಾರವನ್ನ ಸೀಮಂತ್ ಕುಮಾರ್ ಸಿಂಗ್ ಅವರು ವಹಿಸಿಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಸೀಮಂತ್ ಕುಮಾರ್ ಸಿಂಗ್, ನಾನು ಈಗಷ್ಟೇ ಕಮಿಷನರ್ ಆಗಿ ಚಾರ್ಜ್ ತೆಗೆದುಕೊಂಡಿದ್ದೀನಿ. ಮುಖ್ಯಮಂತ್ರಿ ಗೃಹ ಮಂತ್ರಿ ಆದೇಶದಂತೆ ಈಗಲೇ ಚಾರ್ಜ್ ತೆಗೆದುಕೊಂಡಿದ್ದೀನಿ. ಮುಂದೆ ಸಭೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ. ಪ್ರಸ್ತುತ ಸಮಯ ಬೇರೆ ತರ ಇದೆ. ಸಿಟಿ ಪೊಲೀಸರು ಇದುವರೆಗೂ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಜನರಿಗೆ ನಾವು ಉತ್ತಮ ಸೇವೆ ನೀಡ್ತೇವೆ. ಹಿಂದಿನ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅದನ್ನ ಮುಂದುವರಿಸ್ತೀವಿ ಎಂದಿದ್ದಾರೆ. ಇವತ್ತು ತಾನೇ ಜಸ್ಟ್ ನಾನು ನೂತನ ಕಮಿಷನರ್ ಆಗಿ ನಾನು ಚಾರ್ಜ್ ತಗೊಂಡಿದ್ದೀನಿ. ಮಾನ್ಯ ಮುಖ್ಯಮಂತ್ರಿ ಮತ್ತು ನಮ್ಮ ಗೃಹ ಸಚಿವರು ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಮತ್ತು ಡಿ ಜಿ ಸಾಹೇಬರು ಅವರೆಲ್ಲ ಆದೇಶದಂತೆ ನನ್ನ ತಕ್ಷಣ ಈಗಲೇ ಚಾರ್ಜ್ ತೊಗೊಳ್ಬೇಕಾಗಿದ್ದು ನನಗೆ ಸೂಚನೆ ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ನಾನು ಇದು ಭಾಳ ಒಂದು ಆಡ್ ಅವರ್ ಇದೆ, ಆದರೂ ನಾನು ಈಗ ಜಸ್ಟ್ ಬಂದು ಚಾರ್ಜ್ ತೊಗೊಂಡಿದ್ದೀನಿ. ಮುಂದೆ ಬೆಳಗ್ಗೆಯಿಂದ ನಮ್ಮ ಎಲ್ಲ ಆಫೀಸರ್ ಜೊತೆಗೆ ಮಾತಾಡಿಕೊಂಡು ಏನೇನಿದೆ ನಾವು ನಮ್ಮ ಕ್ರಮ ಸರ್, ಒಂದು ಕಠಿಣ ಸಮಯದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ರು, ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂತದ್ದು ಸರ್. ಅದನ್ನ ಯಾವ ರೀತಿ ತನಿಖೆ ಮಾಡ್ತೀರಾ, ಮತ್ತೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡುವಂತ ಸರ್, ನಿಮ್ಮ ಯೋಜನೆ ಹೇಗಿದೆ? ನಾನು ಹೇಳಿದ್ದೇನೆ, ಈಗ ಜಸ್ಟ್ ನಾನು ತಕ್ಷಣ ನಿಮಗೆ ಗೊತ್ತಿರ್ಬೋದು, ಒನ್ ಅವರು ಆಗಿಲ್ಲ ಆರ್ಡರ್ ಇಶ್ಯೂ ಆಗಿ. ಸೊ ಸೂಚನೆ ಅದಾದಮೇಲೆ ಹೌದು ನಿಜ, ಇದು ಒಂದು ಸರ್ಕಮ್ಸ್ಟಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ. ಆದರೆ ನಮ್ಮ ಪೊಲೀಸ್ ಅವರು, ನಮ್ಮ ಎಲ್ಲ ಸಿಟಿ ಪೊಲೀಸ್, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಅದು ಹಿಸ್ಟ್ರಿ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೂ. ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇದೇ ಆಫೀಸಲ್ಲಿ, ಅಡಿಷನಲ್ ಕಮಿಷನರ್ ಆಗಿ, ಡಿ ಸಿ ಪಿ ಟ್ರಾಫಿಕ್ ಆಗಿ. ಸೊ ನಮಗೆ ಭರವಸೆ ಇದೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸಿಂಗ್ ಕೊಡಲಿಕ್ಕೆ ನಾವು ಸಕ್ಷಮ ಇದ್ದೀವಿ. ನಿರ್ಗಮಿತ ಕಮಿಷನರ್ ಒಂದಷ್ಟು ಯೋಜನೆಗಳೇನಿತ್ತು ಜನರ ನನಗೆ ಈಗ ಸ್ವಲ್ಪ ನಮಗೆ ಸಮಯ ಕೊಡಿ, ಯಾಕೆಂದರೆ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದ್ದೀನಿ, ಇನ್ನೆಲ್ಲ ಮಾತಾಡ್ತೇನೆ, ಎಲ್ಲ ವಿಷಯ ಬಗ್ಗೆ ಮಾತಾಡ್ತೀನಿ. ಸ್ವಲ್ಪ ಚಾರ್ಜ್ ತೊಗೊಂಡಿದ್ದೀನಿ, ಅದು ನಿಮ್ಮೆಲ್ಲರದ್ದು ಸಹಕಾರ ಬೇಕು. ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ಯಾರಿದ್ದಾರೋ ಅವರ ಜೊತೆಗೆ ಮಾತಾಡಿಕೊಂಡು ಏನಿದ್ರೆ ನಾನು ಖಂಡಿತ ಇಲ್ಲಿವರೆಗೆ ಯಾರ್ಯಾರು ಪೊಲೀಸ್ ಕಮಿಷನರ್ಸ್ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಎಲ್ಲ ಒಳ್ಳೆ ಹೆಸರು ಪಡೆದಿದ್ದಾರೆ ಇಲ್ಲಿ. ಸೊ ಅವರು ಏನು ಒಳ್ಳೆ ಕೆಲಸ ಮಾಡಿದಾರೆ ಅವ್ರು ಖಂಡಿತ ಮುಂದುವರಿಸ್ತೀವಿ. ಥ್ಯಾಂಕ್ ಯು. ತಕ್ಷಣ ಇಲ್ಲಿ ಚಾರ್ಜ್ ತಗೊಳ್ಬೇಕು ಸೂಚನೆ ಕೊಟ್ಟಿದ್ದು. ಇದು ಭಾಳ ಒಂದು ಆರ್ಡ್ ಅವರ್ ಇದೆ, ಆದರೂ ನಾನು ಜಸ್ಟ್ ನಾನು ಚಾರ್ಜ್ ತಗೊಂಡಿದ್ದೀನಿ. ಮುಂದೆ ಬೆಳಗ್ಗೆಯಿಂದ ನಮ್ಮ ಎಲ್ಲ ಆಫೀಸರ್ ಜೊತೆಗೆ ಮಾತಾಡಿಕೊಂಡು ಏನೇನು ಸರ್, ನೀವು ಒಂದು ಕಠಿಣ ಸಮಯದಲ್ಲಿ ಸ್ವೀಕಾರ ಮಾಡ್ತಾ ಇದ್ರು, ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂತದ್ದು ಸರ್. ಅದನ್ನ ಯಾವ ರೀತಿ ತನಿಖೆ ಮಾಡ್ತೀರಾ, ಮತ್ತೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡುವಂತ ಸರ್, ನಿಮ್ಮ ಯೋಜನೆ ಹೇಗಿದೆ? ನಾನು ಹೇಳಿದ್ರೆ ಈಗ ಜಸ್ಟ್ ನಾನು ತಕ್ಷಣ ನಿಮಗೆ ಗೊತ್ತಿರ್ಬೋದು, ಅವರು ಆಗಿಲ್ಲ ಅವರು ಖುಷಿಯಾಗಿ. ಸೂಚನೆ ಅದಾದಮೇಲೆ ಹೌದು ನಿಜ, ಇದು ಒಂದು ಸರ್ಕಮ್ಸ್ಟಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ. ಆದರೆ ನಮ್ಮ ಪೊಲೀಸ್ ಅವರು, ಎಲ್ಲ ಸಿಟಿ ಪೊಲೀಸ್, ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಮತ್ತು ನಮ್ಮ ಆಫೀಸರ್ಸ್ ಹಿಸ್ಟ್ರಿ ಇದೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿವರೆಗೆ. ನಾನು ಕೂಡ ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀನಿ ಇಲ್ಲಿ ಆಫೀಸಲ್ಲಿ, ಅಡಿಷನಲ್ ಕಮಿಷನರ್ ಆಗಿ, ಡಿ ಸಿ ಪಿ ಟ್ರಾಫಿಕ್ ಆಗಿ. ಸೊ ನನಗೆ ಭರವಸೆ ಇದೆ ನಮ್ಮ ಎಲ್ಲ ಆಫೀಸರ್ಸ್ ಜೊತೆಗೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಜನಕ್ಕೆ ಒಂದು ಒಳ್ಳೆಯ ಪೊಲೀಸಿಂಗ್ ಕೊಡಲಿಕ್ಕೆ ನಾವು ಸಕ್ಷಮ ಇದ್ದೀವಿ. ಜನರ ನಮಗೆ ಈಗ ಸ್ವಲ್ಪ ಸಮಯ ಕೊಡಿ, ಯಾಕಂದರೆ ಈಗ ಜಸ್ಟ್ ನಾನು ಚಾರ್ಜ್ ತೊಗೊಂಡಿದ್ದೀನಿ, ಇನ್ನೆಲ್ಲ ಮಾತಾಡ್ತೀನಿ, ಎಲ್ಲ ವಿಷಯಗಳು ಮಾತಾಡ್ತೀನಿ. ಚಾರ್ಜ್ ತೊಗೊಂಡಿದ್ದೀನಿ, ಅದು ನಿಮ್ಗೆಲ್ಲರಿಗೂ ಸಹಕಾರ ಬೇಕು. ಮತ್ತು ನಮ್ಮ ಎಲ್ಲ ಆಫೀಸರ್ಸ್ ಯಾರಿದ್ದಾರೋ ಅವರ ಜೊತೆಗೆ ಮಾತಾಡಿಕೊಂಡು ಏನಿದೆ ನಾವು ಖಂಡಿತ ಇಲ್ಲಿವರೆಗೆ ಯಾರು ಪೊಲೀಸ್ ಕಮಿಷನರ್ ಕೆಲಸ ಮಾಡಿದ್ದಾರೆ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಎಲ್ಲ ಒಳ್ಳೆ ಹೆಸರು ಪಡೆದಿದ್ದಾರೆ ಇಲ್ಲಿ. ಸೊ ಅವರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಖಂಡಿತ ಮುಂದುವರಿಸ್ತೀವಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.